ಎಲ್ರಿಗೂ ನಮಸ್ಕಾರ. ಇವತ್ತು ಪಾಪ ದರ್ಶನ್ ಅವರು, ಈ ಸಿನಿಮಾ ನಟರಿದ್ದಾರಲ್ಲ ನಮ್ಮ ದರ್ಶನ್ ಅವರು, ಅವ್ರು ಯಾಕೋ ಒಂದು ನೆನಪು ಬಂದರು. ಅದ್ರಗೋಸ್ಕರ ಅವರ ಅಭಿಮಾನಿಗಳಿಗೆ ಒಂದು ಒಂದು ವಿಡಿಯೋ ಮುಖಾಂತರ ಏನಾದರೂ ಒಂದು ತಿಳಿಸೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ದರ್ಶನ್ ಅವರ ಅಭಿಮಾನಿಗಳಾಗ್ಬೋದು, ಯಾರೇ ಆಗ್ಬೋದು. ಈ ದರ್ಶನ್ ಸಾರು ಅವ್ರ ಬಗ್ಗೆ ತಿಳ್ಕೊಂಡ ಮೇಲೆ ನಿಜವಾಗ್ಲೂ ನಾನು ದರ್ಶನ್ ಅವರು ಅಭಿಮಾನಿ ಅಲ್ಲ. ನಾನು ರಾಜ್ಕುಮಾರ್ ಸಾರ್ ಆಗ್ಬೋದು, ಆಮೇಲೆ ವಿಷ್ಣುವರ್ಧನ್ ಸಾರ್ ಅವ್ರಾಗ್ಬೋದು, ಆಮೇಲೆ ಕಾಮಿಡಿನಲ್ಲಿ ಬಂದರೆ ನರಸಿಂಹರಾಜ್ ಸಾರ್ ಹಳಬ್ರು, ಆಮೇಲೆ ಬಾಲಣ್ಣ, ಆಮೇಲೆ ಇನ್ನು ಕೆಲವರು ಇದ್ದಾರೆ, ಅವ್ರ ಹೆಸರು ಹೇಳೋದೇನು ಬೇಡ. ಅವ್ರನ್ನ ಬಿಟ್ಟು ಖಂಡಿತವಾಗ್ಲೂ ನಾನು ಯಾರನ್ನೂ ಅಷ್ಟು ಇಷ್ಟಪಡಲ್ಲ. ದರ್ಶನ್ ಅವ್ರ ಬಗ್ಗೆ ನಾನು ಯಾಕೆ ಇವಾಗ ಮಾತಾಡ್ತಾ ಇದ್ದೇನೆ ಅಂದರೆ, ದರ್ಶನ್ ಅವರು ಅವರ ವಿಡಿಯೋಗಳೆಲ್ಲ ತುಂಬ ನೋಡಿದ್ದೀನಿ ನಾನು. ಅವ್ರ ಕರಿಯ ಸಿನಿಮಾ, ಅವರು ಒಂದು ಸಿನಿಮಾನೂ ನಾನು ನೋಡಿಲ್ಲ ಖಂಡಿತವಾಗ್ಲು. ಅಂದರೆ ನಾವು ಯಾರೇ ಏನಾಗ್ಬೋದು ಅದನ್ನು ತಿಳ್ಕೊಳ್ತಾ ಇರ್ತಾರೆ, ಯಾರು ಹೆಂಗೆ ಏನು ಅಂತ. ಅವ್ರ ತಂದೆ ವಿಲನ್ ಪಾತ್ರಗಳಲ್ಲಿ ತುಂಬ ಕಷ್ಟದಿಂದ ಮೇಲಕ್ಕೆ ಬಂದರು. ರಾಜ್ಕುಮಾರ್ ಸಾರ್ ಅವರು ಅವ್ರ ಜೊತೆಲಿ ನಟನೆ ಮಾಡೋದಾಗ್ಬೋದು, ಆಮೇಲೆ ಅವರು ರಾಜ್ಕುಮಾರ್ ಸಾರ್ ಅವರಾಗ್ಬೋದು, ಅವ್ರ ಫ್ಯಾಮಿಲಿ ಆಗ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವರ ಅವ್ರ ಅಮ್ಮನೇ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದಾರೆ, ನಮಗೆ ಪಾರ್ವತಮ್ಮ ರಾಜ್ಕುಮಾರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ. ಅದು ವಿಷಯ ನಿಮಗೂ ಗೊತ್ತು. ಆ ವಿಷಯ ನಾನು ಯಾಕೆ ಈಗ ಮಾತಾಡ್ತಾ ಇದ್ದೀನಿ ಅಂದರೆ, ಈ ದರ್ಶನ್ ಸಾರ್ ಇದ್ದಾರಲ್ಲ, ತುಂಬ ಒಂದು ಮುಗ್ಗಿನ ಮನಸ್ಸು, ಅಂದರೆ ಒಂದು ಮಗು ಮನಸ್ಸು, ತುಂಬ ಒಳ್ಳೆ ಮನಸ್ಸು. ಅದು ಯಾಕೆ ಗೊತ್ತಿಲ್ಲ. ಆಮೇಲೆ ಬರ್ತಾ ಬರ್ತಾ ನಾವು ಯಾರಾದರೂ ಸ್ನೇಹಿತರು ಇರ್ತಾರಲ್ಲ, ಆ ಸ್ನೇಹಿತರು ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ನಾವು ಯಾರನ್ನ ಎಲ್ಲಿಡಬೇಕು, ಯಾರನ್ನ ಆಚೆ ಇಡಬೇಕಂತ ನಮ್ಮ ದರ್ಶನ್ ಸರ್ ಅವರು ತಿಳ್ಕೊಂಡಿಲ್ಲ. ಇವತ್ತೇನಾದರೂ ಅವ್ರು ಜೈಲಿಗೆ ಹೋಗ್ಬೇಕಾದ ಕಾರಣ ಯಾರಂದರೆ ಅವರ ಸ್ನೇಹಿತರೇ ಕಾರಣ, ಖಂಡಿತವಾಗ್ಲು. ನಾನು ತುಂಬ ದಿನದಿಂದ ಇದು ಮಾತಾಡೋಣ ಅಂದ್ಕೊಂಡಿದ್ದೀನಿ, ಏನೋ ಗೊತ್ತಿಲ್ಲ. ನೀವು ಏನಾದರೂ ಬೈಕೊಳ್ಳಿ, ಬೇರೆಯವರು ನನಗೇನೋ, ನಾನೇನು ಬೇಜಾರು ಪಡೋಲ್ಲ. ನಾನು ಇರೋದೇ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯ ವ್ಯಕ್ತಿ ದರ್ಶನ್ ಅವರು ಆಗ್ಬೋದು. ತುಂಬ ಹಲವರಿಗೆ ಸಹಾಯ ಮಾಡಿದ್ದಾರೆ, ಅದು ಯಾರಿಗೂ ಆ ಥರ ಬರೋದಿಲ್ಲ. ಇನ್ನೂ ಒಂದು ಏನಂದರೆ, ನಾವು ಏನೂ ಇಲ್ದಿರ ಬಂದು ಬೆಳೆದ್ಬಿಟ್ರೆ ಇನ್ನೊಬ್ಬರಿಗೆ ತಿಕ್ಕಾವರಿ ಬಂದ್ಬಿಡುತ್ತೆ. ಅಯ್ಯೋ ನೋಡ್ದ, ನಾವು ಇದು ಮಾಡಿದ್ದು, ನಾವು ಅದು ಮಾಡಿದ್ದು, ಇವಾಗ ಯಾವ ಲೆವೆಲಲ್ಲಿದ್ದಾರೆ ಅಂತ. ಅದು ಕೆಲವೊಂದು ದರ್ಶನ್ ಸ್ನೇಹಿತರು ತಲೆಗೆ ತುಂಬಿದ್ದಾರೆ ನಮ್ಮ ದರ್ಶನ್ ಸರ್ ಅವ್ರಿಗೆ. ಖಂಡಿತವಾಗ್ಲು ತಲೆ ಕೆಡಿಸಿದ್ದಾರೆ. ನಿನ್ನ ಬಗ್ಗೆ ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಆ ಥರ ಮಾತಾಡ್ತಾರೆ, ಹಂಗೆ ಹಿಂಗಂತ ದರ್ಶನ್ ಸಾರ್ಗೆ ತಲೆಗೆ ಕೆಡಿಸಿ ಇವತ್ತು ಈ ಲೆವೆಲ್ಗೆ ಬರಬೇಕಂದ್ರೆ ಕಾರಣ ಯಾರಂದರೆ ದರ್ಶನ್ ಸಾರ್ ಜೊತೆಲಿರ್ತಕ್ಕಂಥ ಸ್ನೇಹಿತರು, ಅವರು ನಂಬಿದಂಥ ಸ್ನೇಹಿತರು ಇವತ್ತು ಅವ್ರ ಬೆನ್ನಿಗೆ ಚೂರಿ ಹಾಕಿ ಅವ್ರನ್ನ ಕೈ ಬಿಟ್ಬಿಟ್ರು. ತಮ್ಮೆಲ್ಲರಿಗೂ ಗೊತ್ತು ದರ್ಶನ್ ಸಾರ್ದು ಏನು ತಪ್ಪು ಮಾಡಿದ್ದಾರೆ ಅಂದರೆ, ಅವರು ಚಪ್ಪಲಿ ಎಲ್ಲಿ ಬಿಡಬೇಕಾಗಿತ್ತೋ ಅಲ್ಲಿ ಬಿಟ್ಟಿದ್ದಿದ್ರೆ ಇವತ್ತು ದರ್ಶನ್ ಸಾರು ಬೇರೆ ಲೆವೆಲ್ ಇಡ್ತಾಯಿದ್ರು. ಅವ್ರು ಯಾವಾಗ ಅವರು ಚಪ್ಪಲಿಗಳನ್ನ, ಆ ಸ್ನೇಹಿತರು ಚಪ್ಪಲಿಗಳನ್ನ ಆ ಬಾಗಿಲಿದೆಯಲ್ಲ, ಆ ಬಾಗಿಲು ಒಳಗೆ ಬಿಟ್ಕೊಂಡ್ರು. ಪಾಪ ನನ್ನ ಕುಟುಂಬ, ನನ್ನ ಸ್ನೇಹಿತ ಅಂತ. ಅಂಥವರಿಂದ ಇವತ್ತು ದರ್ಶನ್ ಸಾರ್ ಅವರು ಜೈಲಿಗೆ ಹೋಗ್ಬೇಕಾಗಿರೋದು ಕಾರಣ ಯಾರಂದರೆ ಅವರೇ. ನಾವು ಏನು ಗೊತ್ತಾ, ಸ್ನೇಹಿತರು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಅದು ನಾವು ತೀರ್ಮಾನ ಮಾಡಬೇಕು, ದುಡುಕ್ಬಾರ್ದು. ಅದು ಇವನಿದು ಅಂತ ತಿಳ್ಕೊಂಡು ತಾಳ್ಮೆಯಿಂದ ಇರಬೇಕು ನಾವು. ದರ್ಶನ್ ಅವರು ತುಂಬ ಒಳ್ಳೆಯ ವ್ಯಕ್ತಿ,
ಖಂಡಿತವಾಗ್ಲೂ ನಾವೆಲ್ಲ ಅವ್ರ ವಿಡಿಯೋಗಳೆಲ್ಲ ನಾನು ನೋಡ್ತಾ ಇದ್ದೀನಿ. ಅಂದರೆ ನಾನು ಅವರು ಸಿನಿಮಾ ಎಲ್ಲ ನಾನು ನೋಡಿಲ್ಲ. ನಾನು ಸಿನಿಮಾ ನೋಡಿದ್ದು ಯಾವುದಂದರೆ, ಈ ನರಸಿಂಹರಾಜ್ ಸಿನಿಮಾ ಕಾಮಿಡಿ ಹಾಕಿದ್ರಲ್ಲ, ಆ, 90ರಲ್ಲಿ 85ರಲ್ಲಿ, ಆಮೇಲೆ ವಿಷ್ಣುವರ್ಧನು ಆ ಯಜಮಾನ ಅನ್ನೋ ಸಿನಿಮಾ ಬಿಟ್ಟ ಮೇಲೆ ಅವತ್ತಿಂದ ಇವತ್ತುವರೆಗೂ ಯಾವುದು ಆ ಥರ ಸಿನಿಮಾನೇ ಬಂದಿಲ್ಲ. ಆ ಬಂಗಾರದ ಮನುಷ್ಯ ಆಗಲಿ, ಆ ಯಜಮಾನ ಸಿನಿಮಾ ಆಗಲಿ, ಆ ಥರ ಟೂನ್ ಕೊಟ್ಟು ಆ ಥರ ಸ್ಟೋರಿ ಬರೆದವರು ಇವತ್ತಿಗೂ ಯಾವುದೂ ಬಂದಿಲ್ಲ. ನಾನು ಆವತ್ತೇ ಲಾಸ್ಟು ಆ ಬಂಗಾರದ ಮನುಷ್ಯ, ಆಮೇಲೆ ಆ ಯಜಮಾನ ವಿಷ್ಣುವರ್ಧನ್ ಸಾರು, ಅವ್ರು ಇಬ್ಬರನ್ನ ಬಿಟ್ಟರೆ ನಾನು ಯಾರನ್ನೂ ಲೈಕ್ ಮಾಡಲ್ಲ. ನಾನು ದರ್ಶನ್ನ ಯಾಕೆ ಇವತ್ತು ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತೇನಾದರೂ ದರ್ಶನ್ ಅವರು ಜೈಲಿಂದ ಆಚೆ ಯಾವಾಗಲೂ ಬರ್ತಾಯಿದ್ರು. ಅದ್ರಿಗೆ ಕಾರಣ ಯಾರಂದರೆ, ಈ ರಚಿತಾ ರಾಮು, ಈ ಲೇಡಿ ಇದ್ದಾರಲ್ಲ ಹೀರೋಯಿನ್ನು, ಯಾವತ್ತು ದರ್ಶನ್ನ ನೋಡೋಕ್ಕೆ ಜೈಲಿಗೆ ಹೋಗಿ ಒಂದು ಸಂದರ್ಶನ ಕೊಟ್ಟರು. ಅವರು ಎಲ್ಲೇ ಇದ್ದರು ರಾಜ ಬಿಡಿ ಹಂಗೆ ಹಿಂಗೆ ಅಂತ. ಅವತ್ತಿಂದ ಪಾಪ ಅವ್ರಿಗೆ ಅದೇನೋ ಗೊತ್ತಿಲ್ಲ, ರಚಿತಾ ರಾಮು ಯಾರ ಹತ್ರ ಈ ಥರ ಸಂದರ್ಶನ ಕೊಟ್ಟರೋ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ಹೇಳ್ಕೊಟ್ಟಿರ್ಬೋದು. ನೋಡಿ, ಇವತ್ತು ಬೆಳೆಯವ್ರನ್ನ ಯಾವ ಥರ ತುಳಿತಾರಂತ ನಿಮ್ಮ ದರ್ಶನ್ ಸರ್ ಅಭಿಮಾನಿಗಳು ತಿಳ್ಕೊಳ್ಳಿ ಇಲ್ವಾ. ಯಾವತ್ತು ಆ ಹುಡುಗಿ ಹೋಗಿ ದರ್ಶನ್ ಅವ್ರನ್ನ ನೋಡ್ಕೊಬಂದು ಕೆಲವು ಮಾಧ್ಯಮಗಳಲ್ಲಿ ಇಂಟ್ರ್ಯೂ ಕೊಟ್ಟರು. ದರ್ಶನ್ ಸರ್ನ ಮೀಟ್ ಮಾಡಿದ್ರಂತ, ನಮ್ಮ ಬಾಸ್ ಬಿಡಿ ಹಂಗೆ ಹೆಂಗಂತ, ಅವ್ರು ಎಲ್ಲಿದ್ರು ರಾಜಾನೇ ಅಂತ ಹೇಳಿದ್ರು. ಆಮೇಲೆ ಈ ಸ್ಥಿತಿಗಳೆಲ್ಲ ಬಂತು, ಅವ್ರಿಗೆ ಬೆಡ್ ಕೊಟ್ಟಿದ್ದಾರೆ, ಅವರು ಮನೇಲಿದ್ದಂಗಿದ್ದಾರೆ ಜೈಲಲ್ಲಿ ಅಂತ. ಇದನ್ನು ಬೇರೆಯವ್ರಿಗೆ ಟರ್ನ್ಔಟ್ ಮಾಡಿ ಇವತ್ತು ದರ್ಶನ್ ಅವರು ಆಚೆ ಬರ್ದಿರಂಗೆ ಕಾರಣ ಯಾರಂದರೆ ಅದು ರಚಿತಾ ರಾಮು. ದರ್ಶನ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ರಚಿತಾ ರಾಮ್ಗೆ. ಇವತ್ತೇನಾದರೂ ಜಿ ಕನ್ನಡದಲ್ಲಾಗ್ಬೋದು, ಸಿನಿಮಾಗಳಲ್ಲಾಗ್ಬೋದು, ಅಷ್ಟು ದಿನ ಕಾಲ 10 ವರ್ಷಗಳ ಕಾಲ ಅವ್ರು ಏನಾದರೂ ನಿಂತ್ಕೊಂಡಿರ್ಬೇಕಂದ್ರೆ ಕಾರಣ ಯಾರಂದರೆ ದರ್ಶನ್ನ ಅವರು ನೆನೆಸ್ಕೋಬೇಕು. ಅವರು ಯಾವತ್ತು ಆ ಹುಡುಗಿ ಜೈಲಿಗೆ ಹೋಗಿ ಆಚೆ ಬಂದ್ಲೋ ಅವತ್ತಿಂದ ದರ್ಶನ್ ಅವ್ರಿಗೆ ಪಾಪ ಒಂದು ಅದೇನು ಹೇಳ್ತಾರಲ್ಲ ಕೆಟ್ಟು ಆಲೋಚನೆ, ಆ ಜೈಲಲ್ಲಿ ಇರೋದು ಕಾರಣವೇ ಆ ರಚಿತಾ ರಾಮು. ಆಮೇಲೆ ಎಲ್ಲ ಗೊತ್ತು, ಮೀಡಿಯಾಗಳೆಲ್ಲ ಫೋಕಸ್ ಮಾಡಿಬಿಟ್ರು, ಇದೇನು ಈ ಥರ ಹೇಳ್ತಾ ಇದ್ದಾರೆ ಹಂಗೆ ಅಂತ, ಬೆಡ್ ಕೊಟ್ಟಿದ್ದಾರೆ ಅಷ್ಟು ಇಷ್ಟು ಅಂತ. ಆ ಹುಡುಗಿ ಯಾವಾಗ ಹೋಗಿ ಬಂದ್ಲ ಅವತ್ತಿಂದ ದರ್ಶನ್ ಅವ್ರಿಗೆ ದರಿದ್ರ ಮುಚ್ಕೊಬಿಡ್ತು ಖಂಡಿತವಾಗ್ಲು. ಪಾಪ ಯಾರಾದರೂ ಏನಾದರೂ ನಾನು ಬೈಕೊಂಡ್ಲಿ, ನಾನು ಇರೋದೇ ಹೇಳೋದು, ಅದು ಎಲ್ಲರಿಗೂ ಗೊತ್ತು. ಇವತ್ತು ನೋಡಿ ಆ ಥರ ಘಟನೆಗಳು ಇಲ್ವಾ, ಹೆಂಗೆ ಹೋಗುತ್ತಾ, ಇಲ್ಲ ರಚಿತಾ ರಾಮ್ಗೆ ಯಾರೋ ಈ ಥರ ಹೇಳ್ಕೊಡು ಅಂತ ಹೇಳಿರ್ಬೋದು, ಅದು ಹೇಳೋಕ್ಕಾಗಲ್ಲಲ್ಲ. ಈಗ ರಚಿತಾ ರಾಮ್ಗೆ ಜೈಲಿಗೆ ಹೋಗ್ಬಿಟ್ಟು ನೀನು ಬಂದು ಹೇಳು, ಇಲ್ಲಾಂದರೆ ನೀನು ಸಿನಿಮಾ ರಂಗದಲ್ಲಿ ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಂತ ಹೇಳ್ಕೊಟ್ಟಿರ್ಬೋದು. ಆ ರಚಿತಾ ರಾಮು ಹಂಗೆ ಬಂದು ಹೇಳಿರ್ಬೋದು. ನೀವು ಅಬ್ಸರ್ವ್ ಮಾಡಿ, ಆ ಹುಡುಗಿ ಯಾವಾಗ ಜೈಲಿಂದ ಹೋಗಿ ಬಂದು ಮಾಧ್ಯಮಗಳಲ್ಲಿ ಇಂಟ್ರ್ಯೂ ಕೊಟ್ಲೋ, ನಮ್ಮ ಬಾಸ್ ಬಿಡಿ ಎಲ್ಲಿದ್ದರೂ ರಾಜನೇ ಇರ್ತಾನಂತ ಹೇಳಿದ್ರಲ್ಲ, ಅವತ್ತಿಂದ ಇವತ್ತುವರೆಗೂ ಆ ದರ್ಶನ್ ಅವ್ರಿಗೆ ಪಾಪ ತುಂಬ ಕಷ್ಟ ದಿನಗಳು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವೆಲ್ಲ ಎಲ್ಲರನ್ನೂ ಫಾಲೋ ಮಾಡ್ತಾ ಇರ್ತೀರಿ. ಇಂಥ ಟೈಮಲ್ಲಿ ಸುದೀಪ್ ಅವರು ಹೋಗಿ ಬರ್ಬೋದಾಗಿತ್ತು ಜೈಲಿಗೆ. ಸ್ನೇಹಿತರು ಏನೇ ತಪ್ಪು ಮಾಡಿದ್ರು, ಅದು ನಾನೇ ಆಗಲಿ ಬೇರೆ ಸ್ನೇಹಿತರಾಗಲಿ, ಕಷ್ಟದಲ್ಲಿದ್ದಾಗ ಎಷ್ಟೇ ದುಶ್ಮನ್ನಾಗಿದ್ರೂ, ಯಾರ ಫಿಟ್ಟಿಂಗ್ ಇಟ್ರು, ಸುದೀಪ್ ಅವರು ಜೈಲಲ್ಲಿ ಹೋಗ್ಬಿಟ್ಟು ಬಂದಿದ್ದರೆ ಸುದೀಪ್ ಅವ್ರ ಲೆವೆಲ್ಲೇ ಬೇರೆ ಇರ್ತಾಯಿತ್ತು ಖಂಡಿತವಾಗಳು. ಇದು ಜಾಸ್ತಿ ದಿನ ನಾನು ಮಾತಾಡಬೇಕು ಅಂದ್ಕೊಂಡಿದ್ದೆ, ಏನೋ ಗೊತ್ತಿಲ್ಲ, ಹೇಳೋಣ ಅಂತ ಹೇಳಿದ್ದೀನಿ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಆ ವಿಷ್ಣುವರ್ಧನ್ ಸಾರ್ನ ಎಲ್ಲಿಗಿಲ್ದಿರಂಗೆ ಮಾಡಿಬಿಟ್ರು ಇಲ್ವಾ. ನೀವೇನಾದರೂ ಸಿನಿಮಾಗಳಲ್ಲಿ ಬರಬೇಕಂದ್ರೆ ಫ್ಯಾನ್ಸ್ ಬೇಸು ಜಾಸ್ತಿ ಇದ್ದರೆ ನಿಮ್ಮನ್ನು ಎಲ್ಲಿಗಿಲ್ದಿರಂಗೆ ಮಾಡಿಬಿಡ್ತಾರೆ. ಅದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಇಲ್ವಾ. ನೋಡಿ ಈ ಥರ ಇದೆ ಖಂಡಿತವಾಗ್ಲೂ. ರಾಜ್ಕುಮಾರ್ ಸಾರನ ಈ ಟೈಮಲ್ಲಿ ಇದ್ದಿದ್ದರೆ ದರ್ಶನ್ ಅವ್ರ ಸಾರ್ಗೆ ತುಂಬ ಬುದ್ಧಿಮಾತು ಹೇಳೋರು. ತುಂಬ ನಾನು ಇಷ್ಟಪಡೋದು ಯಾರನ್ನಂದರೆ ಕಾಮಿಡಿ ಆ್ಯಕ್ಟ್ರ್ ಇದ್ದಾರಲ್ಲ ನರಸಿಂಹರಾಜು ಸಾರು ಅವರು, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು,
ಬಾಲಣ್ಣ ಅವರು ವಿಷ್ಣುವರ್ಧನ್ ಸರ್ನ ಬಿಟ್ಟರೆ ನಾನು ಯಾರನ್ನೂ ಲೈಕು ಮಾಡಲ್ಲ. ಆ, ಆ, ನಾನು ಸಿನಿಮಾಗಳು ನೋಡಿರೋದು ಅವ್ರದ್ದೇ ಲಾಸ್ಟು. ಶಬ್ದವೇದಿ, ಆಮೇಲೆ ರಾಜ್ಕುಮಾರ್ ಸರ್ದು, ಆಮೇಲೆ ವಿಷ್ಣುವರ್ಧನ್ ಯಜಮಾನ. ಆ ಆ ಸಿನಿಮಾ ಬಿಟ್ಟ ಮೇಲೆ ನಾನು ಯಾವುದನ್ನು ನೋಡೇ ಇಲ್ಲ. ಏನೋ ಗೊತ್ತಿಲ್ಲ, ದರ್ಶನ್ ಅವ್ರ ಬಗ್ಗೆ ಮಾತಾಡಬೇಕನ್ನಿಸ್ತು, ಮಾತಾಡಿದೆ. ದಯವಿಟ್ಟು ತುಂಬ ಒಳ್ಳೆಯ ವ್ಯಕ್ತಿ. ಇವತ್ತು ಡೆಲ್ಲಿನಲ್ಲಿ ಒಂದು ದೊಡ್ಡ ವ್ಯಕ್ತಿ ಅವ್ರನ್ನ ಆಚೆ ಬರ್ದಿರಂಗೆ ಮಾಡಿದ್ದಾರೆ. ನಾನು ನಿಮ್ಮ ದರ್ಶನ್ ಸಾರ ಅಭಿಮಾನಿಗಳಿಗೆ ನಾನು ಹೇಳ್ತಕ್ಕಂಥದ್ದು, ಇವತ್ತು ದೊಡ್ಡ ಮಟ್ಟದಲ್ಲಿ ಯಾರಾದರೂ ಬೆಳೆಯೋಕ್ಕೆ ಬಂದರೆ ಇವತ್ತು ತುಳಿಯೋಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ನಾವು ಯಾರಿಗೂ ಹೆದರಬಾರ್ದು. ಇನ್ನೂ ಒಂದು, ನಾವು ಯಾವುದು ತಪ್ಪು ಮಾಡೋಕ್ಕೆ ಹೋಗಬಾರ್ದು. ತಪ್ಪು ಮಾಡಿಲ್ಲ ಅಂದರೆ ಹೆದರಬಾರ್ದು. ಸರಿನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಬೇಗನೆ ದರ್ಶನ್ ಅವರು ಬಿಡುಗಡೆ ಆಗಿ ಬರಲಿ, ಅವರು ಒಳ್ಳೆ ಸಿನಿಮಾಗಳು ಮಾಡಲಿ, ಎಲ್ಲರ ಹತ್ರ ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದೀನಿ. ಅವರು ಆಚೆ ಬಂದ ಮೇಲೆ ಅವ್ರ ಸಿನಿಮಾ ಏನಾದರೂ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಬಂದು ನೋಡ್ತೀನಿ. ಸಿಗೋಣ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಓಕೆ, ಬಾಯ್.